ಇತ್ತೀಚೆಗಷ್ಟೇ ವಿಧಿವಶರಾಗಿದ್ದಂತಹ ಎಸ್.ಎಲ್. ಭೈರಪ್ಪ ಅವರು ಹುಟ್ಟೂರಲ್ಲಿ ಅಧ್ಯಯನ ಕೇಂದ್ರದ ಕನಸನ್ನ ಕಂಡಿದ್ರು. ಬದುಕಿರುವಾಗಲೇ ನನಸಾಗಲಿಲ್ಲ ಅಕ್ಷರ ಮಾಂತ್ರಿಕನ ಕನಸು. ಹುಟ್ಟೂರು ಹಾಸನದ ಸಂತೇಶ್ವರದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ. ಕಲೆ ಸಂಸ್ಕೃತಿಯ ಅಧ್ಯಯನ ಕೇಂದ್ರ, ಡಿಜಿಟಲ್ ಲೈಬ್ರರಿ 8 ತಿಂಗಳಿನಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಮಾಡಲಾಗಿತ್ತು. ಮೊದಲು ಸರ್ಕಾರದಿಂದ 1 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿತ್ತು. ಅದಾದ ನಂತರ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ. ಹೀಗಾಗಿ ಕಲೆ ಮತ್ತು ಸಂಸ್ಕೃತಿ ಅಧ್ಯಯನ ಕೇಂದ್ರದ ಕಾಮಗಾರಿ ನಿಂತು ಹೋಗಿದೆ. ಕಾಮಗಾರಿ ಪೂರ್ಣಗೊಳಿಸುವಂತೆ ಈಗ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕಾದಂಬರಿಕಾರ ಎಸ್.ಎಲ್. ಭೈರಪ್ಪ ಅವರ ಕನಸಾಗಿತ್ತು ಇದು. ಹುಟ್ಟೂರಲ್ಲಿ ಅಧ್ಯಯನ ಕೇಂದ್ರವನ್ನ ಮಾಡಬೇಕು ಅನ್ನುವಂಥ ಕನಸನ್ನ ಕಂಡಿದ್ರು. ಆದರೆ ಬದುಕಿರುವಾಗ ಅದು ನನಸಾಗ್ಲೇ ಇಲ್ಲ. ಈಗ ನೆನೆಗುದಿಗೆ ಬಿದ್ದಿರುವಂತಹ ಒಂದು ಕಟ್ಟಡದ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಖ್ಯಾತ ಕಾದಂಬರಿಕಾರ ಎಸ್.ಎಲ್. ಭೈರಪ್ಪನವರ ಹುಟ್ಟೂರು ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರದಲ್ಲಿ ನಾವಿದ್ದೇವೆ. ಸಂತೇಶ್ವರದಲ್ಲಿ ಎಸ್.ಎಲ್. ಭೈರಪ್ಪನವರ ಕಲೆ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಕೇಂದ್ರವನ್ನು ಕಟ್ಟಡಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಈ ಹಿಂದಿನ ಯಡಿಯೂರಪ್ಪ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದ ಸಂದರ್ಭದಲ್ಲಿ 5 ಕೋಟಿ ವೆಚ್ಚದಲ್ಲಿ ಈ ಒಂದು ಕಲೆ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಕೇಂದ್ರವನ್ನು ಎಸ್.ಎಲ್. ಭೈರಪ್ಪನವರ ಹೆಸರಿನಲ್ಲಿ ಕಟ್ಟಡವನ್ನು ಕಟ್ಟಿ ಅಭಿವೃದ್ಧಿಪಡಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೆ ಈಗ ಕಟ್ಟಡ ಪೂರ್ಣಗೊಂಡಿಲ್ಲ. ಇನ್ನೂ ಸಹ ಕಾಮಗಾರಿ ಪೂರ್ಣಗೊಳ್ಳದೆ ಒಂದು ಶಿಥಿಲಾವಸ್ಥೆ, ಅಂದರೆ ಅದು ಪೂರ್ಣಗೊಳ್ಳದೆ ಇನ್ನೂ ಸಹ ಹಾಗೆ ಉಳಿದಿರೋದನ್ನು ನೀವಿಲ್ಲಿ ನೋಡ್ಬೋದಾಗಿದೆ. ಇದು ಸಂತೇಶ್ವರದಲ್ಲಿ ಎಸ್.ಎಲ್. ಭೈರಪ್ಪನವರ ಕಲೆ ಮತ್ತು ಸಂಸ್ಕೃತಿ ಅಧ್ಯಯನ ಕೇಂದ್ರವನ್ನು ತೆರೆದು ಎಸ್.ಎಲ್. ಭೈರಪ್ಪನವರು ರಚಿಸಿದಂಥ ಕಾದಂಬರಿಗಳಿರ್ಬೋದು, ಸಂಸ್ಕೃತಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡೋದಕ್ಕೆ ಜೊತೆಗೆ ಸುತ್ತಮುತ್ತಲ ಜನರಿಗೆ, ವಿದ್ಯಾರ್ಥಿಗಳಿಗೆ, ಯುವ ಸಾಹಿತಿಗಳಿಗೆ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕಾಗಿ ಈ ಒಂದು ಎಸ್.ಎಲ್. ಭೈರಪ್ಪನವರ ಹೆಸರಿನಲ್ಲಿ ಕಲೆ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಕೇಂದ್ರವನ್ನು ತೆರೆಯೋದಕ್ಕೆ ಪ್ಲಾನ್ ಮಾಡಲಾಗಿತ್ತು. ಆದರೆ ಅದು ಇನ್ನೂ ಸಹ ಪೂರ್ಣಗೊಂಡಿಲ್ಲ. ಅರ್ಧ ಕಟ್ಟಡವನ್ನು ಕಟ್ಟಿದ್ದಾರೆ. ಇನ್ನೂ ಸಹ ಯಾವುದೇ ರೀತಿಯ ಪೂರ್ಣಗೊಳ್ಳದೆ ಒಂದು ರೀತಿ ಅದಕ್ಕೆ ಸರ್ಕಾರದ ನೆರವು ಸಿಗ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರ ಮಾತು. ಈಗ ಇಲ್ಲಿಯ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ಈಗ ಈ ಒಂದು ಅಭಿವೃದ್ಧಿ ಕೇಂದ್ರ ಒಂದು ರೀತಿಯ ಕನಸು, ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಜವಾಗಿ ಹೇಳಬೇಕು ಅಂತಂದರೆ ಈ ಒಂದು ಕಟ್ಟಡ ನಮ್ಮೂರಿನಲ್ಲಿ 5 ಕೋಟಿ ರೂಪಾಯಿನ ಒಂದು ಕಟ್ಟಡ ಯಾವುದೂ ಇಲ್ಲ. ಇದಕ್ಕೆ 5 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಈಗ ಅರ್ಧ ದುಡ್ಡಿಗೆ ಮಾಡಿ ಇದು ಲ್ಯಾಂಡ್ ಆರ್ಮಿಗೆ ಕೊಟ್ಟು ಅದನ್ನು ಮಾಡಿದ್ದಾರೆ. ಅವರು ಪೂರ್ತಿ ಅಮೌಂಟ್ ಪೇ ಆಗ್ದಲ್ಲೇ ಅವರು ಫಿನಿಷ್ ಮಾಡೋಕ್ಕೆ ಬರಲ್ಲ. ಅದು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟಕ್ಕೆ ಮಾಡ್ತಾರೆ, ನಿಲ್ಲಿಸೋತಾರೆ. ಆ ಥರ ಅವ್ರು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಅದು ಲ್ಯಾಂಡ್ ಆರ್ಮಿ. ಯಾರು ಪ್ರೈವೇಟ್ನವ್ರು, ಯಾರು ಕಾಂಟ್ರಾಕ್ಟರ್ ಅಲ್ಲ ಇದು ಕಟ್ತಾ ಇರೋದು. ಅಂಥ ಒಂದು ಇವರೇ ಕಟ್ತಾರೆ, ಅರ್ಧಂಬರ್ಧ ಮಾಡಿ ನಿಲ್ಸೋಗ್ಯಾರ. ಅಂದರೆ ಕಾಂಟ್ರಾಕ್ಟ್ ಆಯಿತು ಜೀವ ತಿಂದ್ಬಿಟ್ಟು ಫೈನಲ್ ಮಾಡಿಸೋರು. ನಾನು ಹೇಳೋದಾರೆ ಒಂಥರ ಕೇಳಬೇಕು ಅಂತಂದರೆ ಕಾಂಟ್ರಾಕ್ಟರ್ ಕೊಟ್ರೇ ಒಳ್ಳೆಯದು. ಒಂಚೂರು ಈ ಅಭಿವೃದ್ಧಿ ಕೇಂದ್ರದ ಬಗ್ಗೆ ಶೀಘ್ರ ಪೂರ್ಣಗೊಳ್ಳಬೇಕು ಅಂತೀರಾ? ಏನು ಹೇಳಿ? ಶೀಘ್ರ ಪೂರ್ಣಗೊಳ್ಳಬೇಕು. ಮತ್ತು ಅದು ಭೈರಪ್ಪನವರ ಮಕ್ಕಳಾಗ್ಬೋದು, ಇಲ್ಲ ಅವ್ರ ಪ್ರತಿಷ್ಠಾನದಿಂದಲಾದ್ರೂ ಇದಕ್ಕೆ ಅಗತ್ಯವಾದಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸಿ ಈ ಒಂದು ಕಟ್ಟಡಕ್ಕೆ. ಅಂದರೆ ನಾನು ಕಟ್ಟಡ ಕಟ್ಟೋದಕ್ಕಲ್ಲ, ಇದರ ಮುಂದಿನ ಆಗುವೋಗಳ ಬಗ್ಗೆ ಚಿಂತನೆ ಮಾಡಿ ಅದಾಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನಕ್ಕೆ ಅದನ್ನು ನಿಮ್ಮ TV ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಇನ್ನೋರ್ವ ಅವರ ಕುಟುಂಬಸ್ಥರು ಸಂಬಂಧಿಗಳು ಇದ್ದಾರೆ, ನಾವು ಮಾತಾಡಿಸ್ತೇನೆ. ಇನ್ನೂ ಸಹ ಅದು ಪೂರ್ಣಗೊಂಡಿಲ್ಲ, ಏನು ಹೇಳ ಬಯಸ್ತೀರಾ? ಕನ್ನಡ ಸಾರಸ್ವತ ಲೋಕದ ಮೇರು ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಿನ್ನೆ ದೈವಾಧೀನರಾಗಿದ್ದಾರೆ. ನಮಗೆಲ್ಲ ತುಂಬ ದುಃಖ ಆಗಿದೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಹಿಂದೆ ಕನಕಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳಿದರು. ನಂದು ಸಂತೇಶ್ವರ ಗ್ರಾಮದಲ್ಲಿ 1 ಗುಂಟೆ ಜಮೀನು ಕೂಡ ಇಲ್ಲ, ಒಂದು ನಿವೇಶನ ಇದೆ, ಜೊತೆಗೆ ನನ್ನ ಹತ್ರ ಸ್ವಲ್ಪ ಪುಸ್ತಕಗಳಿದೆ, ಒಂದು ಸ್ವಲ್ಪ ಹಣವನ್ನು ಕೊಡ್ತೇವೆ, ಸರ್ಕಾರ ಏನಾರ ವಹಿಸ್ಕೊಂಡು ಒಂದು ಗ್ರಂಥಾಲಯವನ್ನು ಮಾಡಿ ಗ್ರಾಮೀಣ ಪ್ರದೇಶದ ಜನಗಳಿಗೆ ವಿದ್ಯಾಭ್ಯಾಸಕ್ಕೆ ಒಂಚೂರು ಸಹಕಾರ ಮಾಡಿ ಅಂತಂದ್ಬಿಟ್ಟು ಕೇಳಿದರು. ಆಗ ನಮ್ಮ ಸಂತೇಶ್ವರ ಗ್ರಾಮದವರೆಲ್ಲ ಸೇರಿಕೊಂಡು ನಾವೇ ಒಂದು ಟ್ರಸ್ಟ್ ಮಾಡೋಣ, ಅವರ ತಾಯಿ ಗೌರಮ್ಮನವರು ಅಂತ, ಆ ಗೌರಮ್ಮ ಸ್ಮಾರಕ ಟ್ರಸ್ಟನ್ನು ಮಾಡೋಣ, ನಾವೇ ಮಾಡ್ತೀವಿ ಅಂತಂದ್ಬಿಟ್ಟು ಅವರ ಏನು ನಿವೇಶನ ಇತ್ತು ಅವ್ರ ನಿವೇಶನದಲ್ಲೇ ಒಂದು ಗೌರಮ್ಮ ಸ್ಮಾರಕ ಟ್ರಸ್ಟ್ ಅಂತ ಅಂದ್ಬಿಟ್ಟು ಆ ಬಿಲ್ಡಿಂಗನ್ನು ಮಾಡಿ ಆಗಿದೆ. ಅಲ್ಲೂ ಕೂಡ ಲೈಬ್ರರಿ ಇದೆ.
ಜೊತೆಗೆ ಸುಮಾರು ಜನ ಸಂತೇಶ್ವರಕ್ಕೆ ಬರ್ತಾ ಇರ್ತಾರೆ. ಎಸ್ ಎಲ್ ಭೈರಪ್ಪನವರ ಏನು ಸಾಹಿತ್ಯ ಅಭಿಮಾನಿಗಳಿದ್ದಾರೆ, ಅವರೆಲ್ಲ ಬಂದುಬಿಟ್ಟು ಎಸ್ ಎಲ್ ಭೈರಪ್ಪನವ್ರು ಇದ್ದಿದ್ದ ಜಾಗ ಯಾವುದು, ಅವ್ರ ಮನೆ ಯಾವುದು, ಅವ್ರು ಓಡಾಡಿದ ಜಾಗ ಯಾವುದು, ಅವ್ರು ಇದ್ದಿದ್ದ ದೇವಸ್ಥಾನಗಳು ಯಾವುದು, ಈ ಥರದ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅವಾಗ ಭೈರಪ್ಪನವರು ಹೇಳ್ತಾ ಇದ್ರು, ನಮ್ಮ ಸಂತೇಶ್ವರ ಗ್ರಾಮದಲ್ಲಿ ಒಬ್ಬ PhD ಮಾಡತಕ್ಕಂತಹ ಸುತ್ತಮುತ್ತ, ಅದು ಸಂತೇಶ್ವರ ಗ್ರಾಮಕ್ಕೋಸ್ಕರ ಸೀಮಿತ ಅಲ್ಲ, ಯಾರೇ ಒಬ್ಬ PhD ಮಾಡತಕ್ಕಂಥ ವಿದ್ಯಾರ್ಥಿ ಇಲ್ಲಿ ಬಂದರೂ ಕೂಡ ಅವರಿಗೆ ಅಧ್ಯಯನ ಸಾಮಗ್ರಿ ಇರಬೇಕು, ಮತ್ತು ಇಲ್ಲಿ ಕಲೆ ಮತ್ತು ಸಂಸ್ಕೃತಿ ಕೇಂದ್ರ ಮಾಡಬೇಕು ಅಂತ ಅಂದ್ಬಿಟ್ಟು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಎಲ್ಲ ಬಂದ ಮೇಲೆ ಒಂದು ಸರ್ಕಾರಕ್ಕೆಲ್ಲ ಬರೆದು ಒಂದು ಎಸ್ ಎಲ್ ಭೈರಪ್ಪ ಕಲೆ ಮತ್ತು ಸಂಸ್ಕೃತಿ ಕೇಂದ್ರವನ್ನು ಮಾಡಿದರು. ಆದಷ್ಟು ಶೀಘ್ರವಾಗಿ ಇದಕ್ಕೆ ಸರ್ಕಾರದ ಗಮನ ಹರಿಸಿ ಈ ಬಿಲ್ಡಿಂಗನ್ನು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಆಗ್ರಹ ಮಾಡ್ತಾ ಇದ್ದೇವೆ. ಇದು ಸ್ಥಳೀಯರ ಒತ್ತಾಯ. ಎಸ್ ಎಲ್ ಭೈರಪ್ಪನವರ ಹೆಸರಿನ ಕಲೆ ಮತ್ತು ಅಭಿವೃದ್ಧಿ ಕೇಂದ್ರ ಶೀಘ್ರ ಕಟ್ಟಡ ಪೂರ್ಣಗೊಂಡು ಇದು ಉದ್ಘಾಟನೆಗೊಳ್ಳಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.